ಓಂ ಧ್ರುವಂತೆ ರಾಜಾ ವರ್ಣೋ ಧ್ರುವಂ ಥೇನೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ ಶತಮಾನಂ ಭವತಿ ಶತಾಯ ಪುರುಷಶ್ಚತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಈಗ ಒಂದು ವಿಚಾರನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ದಿನ ಈ ಕಾರ್ಯಕ್ರಮ ಹಿಂಗೆ ಅದ್ದೂರಿಯಾಗಿ ನಡ್ಕೊಂಡು ಹೋಗುವಂಥ ವಿಚಾರದಲ್ಲಿ ಒಬ್ಬರು ಕೊರತೆ ಎದ್ದು ಕಾಣ್ತಾ ಇದೆ. ಅದೇ ನಮ್ಮ ಜ್ಯೋತಿಷ್ಯ ಚಿಂತಕ ಮತ್ತು ಜ್ಯೋತಿಷ್ಯ ತಪೋನಿಧಿ ಡಾಕ್ಟ್ರೇಟು ಮತ್ತು ಜ್ಯೋತಿಷ ಮಹಾ ಉಪಾಧ್ಯಾಯ ಆದಂಥವರು ಡಾಕ್ಟರ್ ಎಸ್ ಕೃಷ್ಣಕುಮಾರ್ ಅವರು ಈ ದಿನ ನಮ್ಮೊಂದಿಗಿಲ್ಲ. ಅವರು ನಿನ್ನೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಆನ್ಲೈನ್ ಮೂಲಕ ಆಗಿದೆ. ನಾಳೆ ಭಾರತೀಯ ಜ್ಯೋತಿರ್ವಿದ್ಯಾಭವನದಲ್ಲಿ 11 ಗಂಟೆಯಿಂದ ಅವರು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಲ್ಲಿ ಬಂದು ಅವರು ಗುರುಗಳಿಗೆ ತಾವೆಲ್ಲರೂ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಂತ ಫೆಡರೇಷನ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ TS ವಾಸನ್ ಜೊತೆಗೆ ಮತ್ತು ಎಸ್ ಕೃಷ್ಣಕುಮಾರ್ ಅವರು ಬೆಂಗಳೂರಿನಲ್ಲಿ ಎಷ್ಟು ಜ್ಯೋತಿಷ ಸಮ್ಮೇಳನಗಳು ನಡೆದಿದ್ದು ಅಲ್ಲೆಲ್ಲ ಇದ್ದು ಅದಕ್ಕೆಲ್ಲ ಒಂದು ಮೆರುಗು ಕೊಟ್ಟಂಥವರು ತಮ್ಮದೇ ಆದ ಒಂದು ಸಂಸ್ಕೃತದಲ್ಲಿ ವೇದ ವಿಚಾರಗಳಲ್ಲಿ ಅವರ ಅಗ್ರಗಣ್ಯರು ಬಹಳ ಸೂಕ್ಷ್ಮವಾದ ಅನುಕೂಲಕರವಾದ ವಿಚಾರಗಳನ್ನು ತಿಳಿಸಿ ನಮ್ಮೆಲ್ಲರಿಗೂ ಜ್ಯೋತಿಷ್ಯ ಮೂಲಕ ಕಲಿಯೋದಕ್ಕೆ ಮಾರ್ಗದರ್ಶನ ಕೊಟ್ಟಂಥವ್ರು. ಅವರು ಒಂದು 5 ಗ್ರಂಥಗಳು ಬರೆದಿದ್ದಾರೆ. ಜ್ಯೋತಿರ್ವೇದ ಒಂದು, ಸೀಕ್ರೆಟ್ ಆಫ್ ಭಾವಾದ್ಭಾವ, ಮ್ಯಾರಿಟಲ್ ಅಸ್ಟ್ರಾಲಜಿ, ಆಮೇಲೆ ಮೆಡಿಕಲ್ ಅಸ್ಟ್ರಾಲಜಿ ಇಂಥ ಎಲ್ಲನೂ ಅವೆಲ್ಲ ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಇದೆ. ಜ್ಯೋತಿಷ್ಯ ಕಲಿಯೋವರೆಗೂ ಕಲಿತಿರುವಂಥವ್ರಿಗೂ ಭಾಳಷ್ಟು ಅನುಕೂಲ ಕೊಡುವಂಥ ವಿಚಾರಗಳು. ಈ ದಿನ ಈ ನಮ್ಮ ಗುರುಗಳ ಜೊತೆಗೆ ಅವರು ಇದ್ದು ಶೋಭೆ ತರ್ತಾ ಇದ್ರು. ಅದರ ಕಾರಣದಿಂದ ಅವರು ಇನ್ನು ನಮ್ಮನ್ನು ಅಗಲಿದ್ದಾರೆ. ಕೊನೆಗೆ ಹೋಗ್ತಾ ಅವರು ಮಗನ ಮದುವೆ ಮುಗಿಸಿದ ನಂತರ ಒಂದು 20 ದಿನಗಳ ನಂತರ ಸ್ವರ್ಗಸ್ಥರಾದರು. ಅದೊಂದು ಅವರು ಮಾಡಿರುವಂಥ ಒಂದು ಒಳ್ಳೆಯ ಕಾರ್ಯ. ಅವ್ರ ಮನಸ್ಸಿಗೆ ಆತ್ಮಶಾಂತಿ ಕೂಡ. ಬಟ್ ಅವರು ಒಂದು ನಮ್ಮ ಜ್ಯೋತಿಷಿಕ ವಿಚಾರದಲ್ಲಿ ಭಾಳಷ್ಟು 30-35 ವರ್ಷಗಳಿಂದ ಅನುಕೂಲ ಮಾಡಿಕೊಟ್ಟಂಥವ್ರು ಮತ್ತು ಭಾಳ ಜನರಿಗೆ ಮಾರ್ಗದರ್ಶನ ಕೊಟ್ಟು ಭಾರತೀಯ ವಿದ್ಯಾಸಂಸ್ಥೆಯನ್ನು 30-35 ವರ್ಷದಿಂದ ಭಾಳ ಸಮಂಜಸವಾಗಿ ನಡೆಸ್ಕೊಂಡು ಬರ್ತಾಯಿದ್ರು ಮತ್ತು ಉಚಿತವಾಗಿ ಜ್ಯೋತಿಷ್ಯ ಕೂಡ ಹೇಳ್ತಾಯಿದ್ರು. ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಉಂಟಾಗಲಿ, ಅವ್ರ ಫ್ಯಾಮ್ಲಿಗೂ ಈ ತೊಂದರೆಯನ್ನು ಭರಿಸುವಂಥ ಶಕ್ತಿ ನೀಡಲಿ ಮತ್ತು ಮುಂದಕ್ಕೆ ನಮಗೆ ಒಂದು ಜ್ಯೋತಿಷ್ಯ ನಕ್ಷತ್ರ ಥರ ಅವರು ಮಾರ್ಗದರ್ಶನ ನಮ್ಗೆ ಇಲ್ದಂಗೆ ಹೋಗಿದ್ರು ನಾವು ಚಿಂತೆ ಮಾಡಿದ್ರೆ ಬರಲ್ಲ ಓದೋರು. ಚಿಂತೆ ಮಾಡಿದ್ರೆ ಅವ್ರು ನಮ್ಮೊಂದಿಗೆ ಇದ್ದಾರೆ, ನಮ್ಮ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಈ ದಿನ ನಾವು ನಿಮ್ಮೆಲ್ಲರ ಪರವಾಗಿ 1 ನಿಮಿಷ ಅವರು ಡಾಕ್ಟರ್ ಎಸ್ ಕೃಷ್ಣಕುಮಾರ್ ಅವರು ಶ್ರದ್ಧಾಂಜಲಿ ವಿಚಾರದಲ್ಲಿ ಮೌನ ವಹಿಸಿ ಗೌರವ ಸೂಚನೆ ಅಂತ ಬೇಡ್ಕೊಳ್ತಾ ಇದ್ದೀನಿ. ಹರಿ ಓಂ.